4ನೇ ಹಂತ ಇದೆಯಲ್ಲ ಅದರ ಕಾರ್ಯಕ್ರಮ ಇದು 24.10 ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮನ ತಗೊಂಡಿರುವಂಥದ್ದು. ಏನಕ್ಕೆ ನಾವು ಪ್ರತಿಯೊಂದು ಕುಟುಂಬಕ್ಕೂ ಗ್ಯಾಸ್ ಕನೆಕ್ಷನ್ಸ್ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ. ಇದು ಯೋಜನೆ ಕೂಡ 2022-23 ಯಾವತ್ತಿದು 2022 ಇದು 1 year ಬಿಫೋರ್ದಿದು ಕಾರ್ಯಕ್ರಮ ಯೋಜನೆ ಕೂಡ. ಇದರಲ್ಲಿ 650 ಫಲಾನುಭವಿಗಳನ್ನ ಗುರುತಿಸಿದ್ವಿ. ಈ ಯೋಜನೆ 1,50,00,000 ಅನುದಾನನ ಇದಕ್ಕೆ ನಿಗದಿ ಮಾಡಿದ್ದೀವಿ. ಹಿಂದೆ ನಾವು ಸ್ಕಾಲರ್ಶಿಪ್ನ ಮಾಡ್ತಾ ಇದ್ವಿ, ನಿಮಗೆ ಜ್ಞಾಪಕ ಇರ್ಬೋದು. ಸ್ಟೂಡೆಂಟ್ಸ್ಗೆ ಕೋವಿಡ್ ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ 4 years ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ಕೊಟ್ವಿ. ಎಲ್ಲ ಎಲ್ಲೆಲ್ಲಿ ಓದ್ತಾ ಇದ್ದಾರೆ ಆ ಮಕ್ಕಳಿಗೆ ಕಾಲೇಜು, ಡಿಪ್ಲೊಮೊ, ITI, ಇಂಜಿನಿಯರಿಂಗ್, ಮೆಡಿಕಲ್ ಮಾಡುವಂಥ ಮಕ್ಕಳು ಇಲ್ಲೇ ಕಾರ್ಯಕ್ರಮ ಮಾಡಿ ಅವತ್ತು ಕೂಡ 1,35,00,000 ಅನುದಾನನ 24.10 ಕಾರ್ಯಕ್ರಮದಲ್ಲೇ ನಾವು ಮಾಡಿದ್ವಿ. ಅವಾಗೆಲ್ಲ ಕೋವಿಡ್ ಆದಾದ್ಮೇಲೆ ಏನಾದರೂ ಒಂದು ಕಾರ್ಯಕ್ರಮ ಹೆಣ್ಮಕ್ಳಿಗೋಸ್ಕರ ಮಾಡಲೇಬೇಕು ಅನ್ನುವಂಥ ಸಂದರ್ಭ ಬಂದಾಗ ಇದು ನಗರೋತ್ಥಾನ ಯೋಜನೆ 4ನೇ ಹಂತ. ಆಲ್ಮೋಸ್ಟ್ ಮೈನಿಂಗ್ ಏರಿಯಾ ಅಲ್ಲಿರುವಂಥ ಎಷ್ಟೊಂದು ಜನ ಹೆಣ್ಮಕ್ಳನ್ನ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಏನಿದ್ರ ಉದ್ದೇಶ ಅಂತಂದರೆ ಇದು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇದೊಂದು ಕ್ವಾಲಿಟಿ, ಆಮೇಲೆ ಸೇಫ್ಟಿ ಮೆಜರ್ಸ್ ಮತ್ತು ಇಂಡಿಯನ್ ಗ್ಯಾಸ್ ಕನೆಕ್ಷನ್ ಇವ್ರಿಗೆ ಸಿಗುತ್ತೆ. ಯಾವುದು ಇಂಡಿಯನ್ ಗ್ಯಾಸ್ ಕನೆಕ್ಷನ್ ಇವ್ರಿಗೆ ಸಿಗುತ್ತೆ. ಅದರ ಜೊತೆಯಲ್ಲಿ ಇವ್ರಿಗೆ ಸೇಫ್ಟಿ ಮೆಜರ್ಸ್ನ ಮನೆಗೆ ಹೋಗಿ ಎಜುಕೇಟ್ ಮಾಡ್ತಾರೆ, ಮನೆಯಲ್ಲಿ ಯಾವ ರೀತಿ ಇದನ್ನ ಇಡಬೇಕು ಅಂತ. ಈಗ ಎಲ್ಲ ಕುಟುಂಬಗಳಲ್ಲೂ ಆಲ್ಮೋಸ್ಟ್ ಗ್ಯಾಸ್ ಕನೆಕ್ಷನ್ಸ್ ಇಲ್ಲದೆ ಇರುವಂಥದ್ದಿರಲ್ಲ. ಆದರೆ ಜಾಯಿಂಟ್ ಫ್ಯಾಮಿಲೀಸ್ ಜಾಸ್ತಿ ಮೈನಿಂಗ್ ಏರಿಯಾ ಇರೋದ್ರಿಂದ ಅವ್ರಿಗೆ ಮುಂದೆ ಅನುಕೂಲ ಆಗಲಿ ಅನ್ನೋವಂಥ ಒಂದು ಕನ್ಸರ್ನಿಂದ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇದ್ದಾರೆ ಮೈನಿಂಗ್ ಏರಿಯಾ ಅವರು ಬೇರೆ ಇದ್ದಾರೆ ಇಲ್ಲ ಅನ್ನೋವಂಥದ್ದಲ್ಲ, ಆ ಫ್ಯಾಮಿಲಿಗೆ ಇದು ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕನ್ಸರ್ನಿಂದ ಇದನ್ನ ಮಾಡಿರುವಂಥದ್ದು. ನಗರೋತ್ಥಾನ ಯೋಜನೆ 4ನೇ ಹಂತ. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಅಂದ್ರೆ ವೀಕರ್ ಸೆಕ್ಷನ್ ನ ಗುರ್ತಿಸಿ ವೀಕರ್ ಸೆಕ್ಷನ್ಗೆ ಇದ್ರದ್ದು ಒಂದು ಬೆನಿಫಿಟ್ ಅವ್ರಿಗೆ ಸಿಗ್ಬೇಕು ಅಂತ ಅಂದ್ಬಿಟ್ಟು ಇದ್ರ ಒಂದು ಕಾಸ್ಟ್ ಸರ್ಕಾರ ಕಟ್ಟುತ್ತೆ. ಸರ್ಕಾರನೇ ಒಂದು ಗ್ಯಾಸ್ ಕನೆಕ್ಷನ್ ತಗೊಬೇಕಂದ್ರೆ ಸಿಲಿಂಡರ್ದು ಡೆಪಾಸಿಟ್ ಅಮೌಂಟ್ ಅಂತ ಇರುತ್ತೆ. ಡೆಪಾಸಿಟ್ ಅಮೌಂಟ್ ನಮ್ಮ ನಗರಸಭೆ ಭರಿಸುತ್ತೆ. ಮತ್ತೆ ಕನೆಕ್ಷನ್ಸ್ ಕೊಡುವಾಗ ಅದು ಅವರು ಡೆಪಾಸಿಟ್ ಅಮೌಂಟ್ ಫಿಲ್ ಆಗಿರುವಂಥದ್ದು. ಮತ್ತೆ ಇದೊಂದು ಸುರಕ್ಷಾ, ಇದೊಂದು LPG ಪೈಪು, ಅದಾದ್ಮೇಲೆ ಸಿಲಿಂಡರ್ದು ಕನೆಕ್ಷನ್ಗೆ ರೆಗ್ಯುಲೇಟರ್ ಇರುತ್ತೆ. ಸೊ ಇಂಡಿವಿಜುವಲ್ ಯಾರು ಬೆನಿಫಿಷರಿ ಇರುತ್ತೆ ಅವ್ರ ಹೆಸರಿಗೆ ಬ್ಲೂ ಬುಕ್, ರೆಗ್ಯುಲೇಟರ್ದು ಒಂದು ನಂಬರ್ ಎಲ್ಲ ರಿಜಿಸ್ಟ್ರೇಷನ್ ಮಾಡಿ ಒಂದು ಪ್ರೊಸೀಜರ್ಸ್ ಇದೆ, ಅದೆಲ್ಲ ಮಾಡಿ ಕೊಡ್ಬೇಕಾಗತ್ತೆ. ಸೊ ಯಾರು ಪಾಪ ಇವ್ರನ್ನ ಮಿಸ್ಲೀಡ್ ಮಾಡಬಾರ್ದು. ಎಲ್ಲ ನಗರಸಭೆ ಸದಸ್ಯರು ನಾವು ಅನ್ಕೊಂಡಿದೀವಿ ವೀಕರ್ ಸೆಕ್ಷನ್ ನ, ಅದರಲ್ಲೂ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವಂತವ್ರು, ಬಡವರು ಅಂತವ್ರನ್ನೇ ಹುಡುಕಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಇದನ್ನ ಈ ಯೋಜನೆನ ಯಶಸ್ವಿ ಮಾಡಬೇಕು ಅನ್ಕೊಂಡಿದ್ದು ಕೂಡ ಎಲ್ಲ ನಗರಸಭೆ ಸದಸ್ಯರನ್ನ ಐಡೆಂಟಿಫೈ ಮಾಡಿ ನಿಮ್ಮ ಏರಿಯಾ ಅಲ್ಲಿ ಅಟ್ಲೀಸ್ಟ್ 10 ಜನನಾದ್ರೂ ಮಾಡಿ ಅಂತ ಹೇಳಿದೀವಿ. ಕೆಲವೊಂದು ಏರಿಯಾ ಅಲ್ಲಿ 20 ಜನ 25 ಜನನು ಕೂಡ ಐಡೆಂಟಿಫೈ ಮಾಡಿದೀವಿ. ಸ್ಲಮ್ ಏರಿಯಾಸ್ ಅಂತ ಬಂದಾಗ ಸ್ವಲ್ಪ ಬೆನಿಫಿಷರೀಸ್ನ ಮತ್ತೆ ಇದ್ರದ್ದು ಫೀಡ್ಬ್ಯಾಕ್ ತಗೊಳ್ಳಿ. ಮುಂದೆ ಈ ಕಾರ್ಯಕ್ರಮನ ಇನ್ನೂ ಈ ಯೋಜನೆನ ಅರ್ಥಪೂರ್ಣವಾಗಿ ಮಾಡಬೇಕು ಅಂದ್ರೆ ನಾವೇನು ಇಡೀ KGF ಅಲ್ಲಿ 600 ಜನಕ್ಕೆ ಕೊಟ್ಟಿದ್ದೀವಿ, ಅದೇ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂದ್ರೆ ತಪ್ಪಾಗತ್ತೆ. ಇನ್ನೂ ತುಂಬಾ ಜನ ಬಾಕಿಯಲ್ಲಿದ್ದು ಬರೀ ನಾವು 600 ಜನಕ್ಕೆ ಕೊಟ್ಬಿಟ್ಟು ಈ ಕಾರ್ಯಕ್ರಮ ಮಾಡಿ ಬಿಟ್ಬಿಟ್ರೆ ಮತ್ತೆ ಈ ಯೋಜನೆಗೆ ಒಂದು ಅರ್ಥ ಇರಲ್ಲ. ಇನ್ನೂ ತುಂಬಾ ಜನ ಯಾರಾದ್ರೂ ಉಳಿಕೆ ಇರ್ತಾರಲ್ಲ ಅಂತವ್ರಿಗೂ ಕೊಟ್ಟಾಗ ಮಾತ್ರ ಇದಕ್ಕೆ ನಾವು ಪ್ರಾಮಾಣಿಕವಾಗಿರುವಂತ ಗೌರವ ಕೊಟ್ಟಂಗೆ ಆಗುತ್ತೆ. ಇವತ್ತು ನಾವು ಲಿಮಿಟ್ ಮಾಡಿದ್ವಿ ಅಪ್ಲಿಕೇಶನ್ಸ್, ಯಾಕಂದ್ರೆ ಈ ಯೋಜನೆಯಲ್ಲಿ ನಾವು 24.10 ಕಾರ್ಯಕ್ರಮದಲ್ಲಿ ಅನುದಾನ ತೆಗೆದಿಡಕ್ ಆಗ್ತಾ ಇದ್ದಿದ್ದು 1,50,00,000. 1,50,00,000ಕ್ಕೆ ಒಂದು ಸ್ಟವ್, ಸಿಲಿಂಡರ್ ಡೆಪಾಸಿಟ್, ಕನೆಕ್ಷನ್, ಓವರ್ ಆಲ್ ಕನೆಕ್ಷನ್ಗೆ ಒಬ್ಬರಿಗೆ ಮುಂಚೆನೆ ಜವಾಬ್ದಾರಿ ಕೊಡಬೇಕಾಗಿತ್ತು. ಒಂದು ಗ್ಯಾಸ್ ಏಜೆನ್ಸಿ ಯಾರಿದ್ದಾರೆ ಅಂತಂದಾಗ ಇಂಡಿಯನ್ ಆಯಿಲ್ ಗ್ಯಾಸ್ ಏಜೆನ್ಸಿ ಅವ್ರ ಜೊತೆ ಕರೆದು ಅವ್ರನ್ನ ಮಾತಾಡಿ ಅವ್ರ ಸರ್ವಿಸಸ್ ಕೊಡ್ಬೇಕು. ಇವತ್ತು ಯಾರು 600 ಜನ ನಗರಸಭೆ ಸದಸ್ಯರು ಮತ್ತೆ ನಗರಸಭೆ ಆಡಳಿತ ಮಂಡಳಿ ಮತ್ತೆ ಏನು ಡಿಪಾರ್ಟ್ಮೆಂಟ್ ಅವರು ಒಂದು ಹೋಮ್ವರ್ಕ್ ಮಾಡಿದ್ದಾರೆ, ಅವರು ಪ್ರತಿಯೊಬ್ಬರದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು, ಇವರು ಈಗ ಒಂದು ಸ್ಲಿಪ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ, ಅದ್ರಲ್ಲಿ ಅವ್ರ ಮನೆದು ಕಾಂಟ್ಯಾಕ್ಟ್ ನಂಬರ್ ತಗೊಂಡಿರ್ಬೇಕು. ಇಂಡಿವಿಜುವಲಿ ಅವ್ರ ಮನೆ ಅಡ್ರೆಸ್ ನ ಹುಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಆಗುತ್ತೆ. ನಗರಸಭೆ ಕೌನ್ಸಿಲರ್ಸ್ ನಂಬರ್ ಜೊತೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು ಏರಿಯಾ ವೈಸ್ ಅವ್ರದ್ದು ಇಂಡಿವಿಜುವಲ್ ಯಾರು ಕಸ್ಟಮರ್ಸ್ ಇದ್ದಾರೆ, ಬೆನಿಫಿಷರೀಸ್ ಇದ್ದಾರೆ, ಅವ್ರ ಮನೆ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು
ಮತ್ತೆ ಎಜುಕೇಟ್ ಮಾಡ್ಬೇಕಾಗತ್ತೆ. ಆಮೇಲೆ ಬ್ಲೂ ಬುಕ್ ಕೊಡ್ಬೇಕಾಗತ್ತೆ, ಕಂಪಲ್ಸರಿ ಬ್ಲೂ ಬುಕ್. ಮತ್ತೆ ಯಾವ್ದು ಬೆನಿಫಿಷರೀಸ್ ನಾವು ಐಡೆಂಟಿಫೈ ಮಾಡಿದೀವಿ ಅವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗ್ಬೇಕು. ಅವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮತ್ತೆ ಅದು ರೆಗ್ಯುಲೇಟರ್ ನಂಬರ್ ಎಲ್ಲ ಅವ್ರ ಹೆಸರಲ್ಲೇ ಬರುತ್ತಲ್ವಾ, ಸಿಲಿಂಡರ್ ಅದೆಲ್ಲ ಒಂದು ಡಾಕ್ಯುಮೆಂಟ್ ಕೊಡ್ಲೇಬೇಕಾಗತ್ತೆ. ಅದನ್ನ ಡಾಕ್ಯುಮೆಂಟ್ ಕೊಟ್ಟಾದ್ಮೇಲೆ ಆಥರೈಸ್ಡ್ ಸಿಗ್ನೇಚರ್ ತಗೋಬೇಕಾಗತ್ತೆ. ನಾವು ನಿಮ್ಗೆ ಡಾಕ್ಯುಮೆಂಟ್ ಕೊಟ್ಟಿದೀವಿ ಅಂತ ಅಂದ್ಬಿಟ್ಟು ಆಥರೈಸ್ಡ್ ಸಿಗ್ನೇಚರ್ ತಗೋಬೇಕಾಗತ್ತೆ. ಅವಾಗ ನೀವು ಕೌನ್ಸಿಲರ್ಸ್ ನ ಜೊತೆಯಲ್ಲಿ ಕರ್ಕೊಂಡ್ರೆ ಒಳ್ಳೇದಾಗತ್ತೆ. ಆತರ ಮಿಸ್ಲೀಡ್ ಮಾಡಬಾರ್ದು. ಯಾವುದೇ ಕಸ್ಟಮರ್ಸ್ಗೆ ದಯಮಾಡಿ ಮಿಸ್ಲೀಡ್ ಮಾಡಬೇಡಿ. ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗ್ಬೇಕು ಅಂತಂದ್ರೆ ಬೆನಿಫಿಷರೀಸ್ ಏನಿದ್ದಾರೆ, ಇವತ್ತು ಸಿಸ್ಟರ್ಸ್ ಏನ್ ಬಂದಿದ್ದಾರೆ, ಹೆಣ್ಮಕ್ಳು ತಾಯಂದ್ರು ಏನ್ ಬಂದಿದ್ದಾರೆ, ಇದ್ರ ಉಪಯೋಗ ಆಗತ್ತಾ? ಈ ಕನೆಕ್ಷನ್ಸ್ ನಿಮ್ಗೆ ಕೊಡೋದ್ರಿಂದ ನಿಮ್ಗೆ ಅನುಕೂಲ ಆಗತ್ತಾ? ಇದು ಒಂದು ಯೋಗ್ಯವಾಗಿರೋ ಕಾರ್ಯಕ್ರಮನ, ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮನ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾವು ಆಕ್ಚುಲಿ ಈ ಪ್ರೋಗ್ರಾಮ್ನ ಸ್ಟೇಡಿಯಂ ಹತ್ರ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಮಳೆ ಬಂದಿದ್ರಿಂದ ಅಲ್ಲಿ ಆ ಕಾರ್ಯಕ್ರಮ ಮಾಡೋದಿಕ್ಕೆ ನಿನ್ನೆ ರಾತ್ರಿನೂ ಮಳೆ ಬಂದಿದೆ, ಇವತ್ತು ಬೆಳಗ್ಗೆನೂ ಮಳೆ ಬಂದಿದೆ ಅಂತ ಅಲ್ಲಿ ಕಾರ್ಯಕ್ರಮ ಮಾಡಕ್ ಆಗ್ಲಿಲ್ಲ. ಮಳೆ ಬಂದಿದೆ, ಅದು ಒಳ್ಳೇದು. ಕಾರ್ಯಕ್ರಮ ಪರವಾಗಿಲ್ಲ, ಒಂದ್ ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ 1 ಗಂಟೆಯಲ್ಲಿ ಆಗುತ್ತೆ. KGF ಕ್ಲೀನ್ ಆಗುತ್ತೆ ಮಳೆ ಬಂದ್ರೆ ಅಲ್ವಾ? KGF ರೋಡ್ಸ್ ಎಲ್ಲಾನು ಕೂಡ ನಮ್ಗೆ ನಿಮ್ ಬಗ್ಗೆ ಇರೋ ಕನಸನ್ನು ಅಭಿಮಾನ ಇಂದ ನಾವು ಇವೆಲ್ಲ ಕಾರ್ಯಕ್ರಮಗಳನ್ನ ತರ್ತಾ ಇದೀವಿ. ಇದನ್ನ ನಿಮ್ ಮನೆಗೂ ಮುಟ್ಸುವಂತ ಯೋಜನೆ ಇದು. ಆದ್ರೂ ಇನ್ ಯಾರ್ಯಾರು ಬೆನಿಫಿಷರೀಸ್ಗೆ ಸಿಕ್ಕಿಲ್ಲ, ಇದು ಅವರು ನೋವು ತಿನ್ನೋದು ಬೇಡ. ಈ ಕಾರ್ಯಕ್ರಮನ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅನ್ನೋಂಥದ್ದು ನಿಮ್ಮ ಹೇಳಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಎಷ್ಟು ಕುಟುಂಬಗಳು ಇದರಲ್ಲಿ ಈ ಲಾಭ ಪಡೆಯೋದ್ರಲ್ಲಿ ಯೋಗ್ಯರಿದ್ದೀರಾ, ಅರ್ಹರಿದ್ದೀರಾ, ಅವ್ರಿಗೆ ಅವಕಾಶ ವಂಚಿತರಾಗಿದ್ದೀರಾ, ಅದರ ಅಂಕಿ ಸಂಖ್ಯೆಯನ್ನ ಇಟ್ಕೊಂಡು ಮತ್ತೆ ಈ ಕಾರ್ಯಕ್ರಮನ ಮಾಡ್ಲೇಬೇಕು ಅಂದ್ರೆ ಬಹಳ ಜವಾಬ್ದಾರಿಯಿಂದ ನಾವು ಮಾಡ್ಬೇಕಾಗತ್ತೆ. ಈ 650 ಜನ ಬೆನಿಫಿಷಿಯರೀಸ್ ನ ಹುಡ್ಕೋಂಥದ್ರಲ್ಲಿ ಎಲ್ಲಾ ಜವಾಬ್ದಾರಿ ಅಂದ್ರೆ ಹೋಮ್ ವರ್ಕ್ ನಗರಸಭೆ ಸಿಬ್ಬಂದಿ ಜೊತೆ ನಗರಸಭೆ ಸದಸ್ಯರು ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಇದು ಮನೆಗೆ ಮುಟ್ಟಿಸುವಂತ ಯೋಜನೆ ಇದಾಗಿರುತ್ತೆ. ಬರುವಂತ ದಿನಗಳಲ್ಲಿ ಈ ಕಾರ್ಯಕ್ರಮನ ಇನ್ನೂ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನುವಂಥದ್ದು ಉದ್ದೇಶ. ಇದು ಯಾರಿಗೂ ಒಂದು ಡೆಪಾಸಿಟ್ ಅಮೌಂಟ್, ಆಮೇಲೆ ಡಾಕ್ಯುಮೆಂಟ್ ಕೊಟ್ಟಾಗ ಒಂದು ಚಾರ್ಜಸ್ ಇರುತ್ತೆ, ಅಥವಾ ಫಿಲ್ ಆಗಿರೋದು ಕೊಡ್ತಾರೆ, ಅದಕ್ಕೇನಾದ್ರೂ ಚಾರ್ಜಸ್ ಇರುತ್ತೆ. ಏನೂ ಮಿಸ್ಗೈಡ್ ಮಾಡ್ಬೋದು. ಫ್ರೀ ಅಂದ್ಮೇಲೆ ವಿತ್ ಡಾಕ್ಯುಮೆಂಟ್ ಸರ್ವಿಸಸ್ ವರೆಗೂ ಫ್ರೀ ಆಗಿ ತಗೊಂಡೋಗಿ ಅವ್ರ ಮನೆಗೆ ಕೊಡ್ಬೇಕು. 650 பெனிஃபிஷியரிஸ் நாங்கள் ஐடென்டிஃபை பண்ணியிருக்கிறோம். 1.5 கோடி 1,50 லட்சம் ப்ராஜெக்ட் இது, ப்ரோக்ராம் இது. உங்களுக்காக நிறைய பேர் மைனிங் ஏரியாக்காரர் வந்திருக்கிறாங்க. நீங்க எங்குமே டெபாசிட் கட்டுறது இல்ல, டெபாசிட் இல்ல, எதுக்குமே ₹1 கூட சார்ஜஸ் இல்ல. ಇದೆಲ್ಲ ಮುನ್ಸಿಪಾಲಿಟಿಲ என்ன ಫಂಡ್ಸ್ வருது ரோட்ஸ்க்காಗಿ, ரோட்ஸ் லைட் ட்ரெயின் இதெல்லாம் பண்றதுக்காக எங்களுக்கு கவர்மெண்ட்ல பணம் வருது. அதுல நாங்க 24.1% அமௌண்ட் நாங்க செப்பரேட் பண்ணி அது உங்க டெவலப்மெண்ட்காಗಿ, உங்களுக்கு இண்டிவிஜுவல் டெவலப்மெண்ட்காಗಿ ஒரு ப்ரோக்ராம் 10 ப்ரோக்ராம் இருக்குது. அதுல ஒரு ப்ரோக்ராம் ஃப்ரீ கிராஸ் கனெக்ஷன்காಗಿ எல்லாருமே ரெக்கமெண்ட் பண்ணிருக்காங்க. ಯಾರು ಹಿಂಗ ಉட்கார்ந்து இருக்கிற ಎಲ್ಲ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಕೊಡೋಣ. ಯಾಕಂದ್ರೆ ಈ ಪ್ರೋಗ್ರಾಮ್ ಅಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ಆ ರೀತಿ ಮಾಡೋಣ ಅಂತ ನನ್ನ ಕನ್ಸನ್ನು ಕೂಡ. ನೆಕ್ಸ್ಟ್ ಅಪ್ಲಿಕೇಶನ್ ನಗರಸಭೆಯಲ್ಲಿ ಹಾಕೊಳ್ಳಿ. ಅವರು ಹಾಕೊಂಡಾಗ ಅವರು ಅದಕ್ಕೆ ಫಿಟ್ ಆಗ್ತಾರಾ ಇಲ್ವಾ, ಅವ್ರಿಗೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ, ಕ್ರೈಟೀರಿಯಾಸ್ ಹಾಕ್ಬಿಡಿ. ಅಪ್ಲಿಕೇಶನ್ ಜೊತೆ ಕ್ರೈಟೀರಿಯಾಸ್ ಹಾಕಿ ಸರ್. ಇನ್ಕಮ್ ಸರ್ಟಿಫಿಕೇಟ್ ಏನಿರ್ಬೇಕು, BPL ಕಾರ್ಡ್ ಏನಿರ್ಬೇಕು, ಅವ್ರದ್ದು ಫ್ಯಾಮಿಲಿಯಲ್ಲಿ ಅರ್ನಿಂಗ್ ಯಾರಿದ್ದಾರೆ, ದುಡಿಯೋರು ಯಾರಿದ್ದಾರೆ, ಈ ಕನೆಕ್ಷನ್ ತಗೊಳ್ಳೋದ್ರಿಂದ ಹೆಂಗ್ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಎಜುಕೇಟ್ ಮಾಡಿ ಅದ್ರ ಹಿಂದೆನೆ ಇದ್ಬಿಡ್ಲಿ ಸರ್. ಅದ್ರ ಹಿಂದೆನೆ ಅಪ್ಲಿಕೇಶನ್ ಹಿಂದೆ ಇದ್ರೆ ಅವ್ರಿಗೆ ಅವಾಗ ಅನ್ಸುತ್ತೆ ಈ ಅಪ್ಲಿಕೇಶನ್ ಎಲ್ಲಿ ತಗೊಳ್ಳೋದು, ನಾವು ಒಂದು 2,000-3,000 ಅಪ್ಲಿಕೇಶನ್ಸ್ ನ ಇಡಿ ನೋಡೋಣ ಯಾರು ಬರ್ತಾರೆ ತಗೊಳ್ಳೋದಕ್ಕೆ. ತಗೊಂಡಿದ ತಕ್ಷಣ ಕೊಡಬೇಕು ಅಂತಲ್ಲ, ಅವರಿಗೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅಂತ ನಮ್ ನಗರಸಭೆ ಸ್ಟಾಫ್ ಆಮೇಲೆ ಕೌನ್ಸಿಲರ್ ಜೊತೆಲಿ ಕರ್ಕೊಂಡು ಹೋದಾಗ ಗೊತ್ತಾಗತ್ತೆ. ಅವ್ರು ನಿಜವಾಗ್ಲೂ ಎಲಿಜಿಬಲ್ ಇದ್ರೆ ಖಂಡಿತ ನೆಕ್ಸ್ಟ್ ಇನ್ನೂ ಒಂದು ಪ್ರೋಗ್ರಾಮ್ ಇದನ್ನ ಇನ್ನೂ ನೀಟಾಗಿ ಅರ್ಥಪೂರ್ಣವಾಗಿ ಮಾಡೋಣ. ಏನ್ ಬ್ರದರ್? இன்னிலிருந்து இல்ல நாளிலிருந்து இங்கேயே அப்ளிகேஷன் கொடுக்குறாங்க. முனிசிபல் ஆபீஸ்ல இந்த அப்ளிகேஷன் கொடுக்குறாங்க.
நெக்ஸ்ட் கூட யார் யாருக்கு கேஸ் கனெக்ஷன் கொடுக்கல ஏரியால பார்த்தா உங்களுக்கு எப்படி இந்த கேஸ் ஸ்டவ் வந்தது கனெக்ஷன் வந்தது கேட்டா நகர்சபைக்கு போங்குமா, அங்க ஒரு அப்ளிகேஷன் இருக்குது, அந்த அப்ளிகேஷன் ஃபில்அப் பண்ணுங்க, ஒரு 2 மாசம் 3 மாசத்துல விசிட் வந்து உங்களுக்கு அந்த எலிஜிபிலிட்டி வந்தா உங்களுக்கு கூட எங்க மாதிரி கனெக்ஷன் கொடுக்குறாங்க அப்படி சொல்லணும். நாங்க கவுன்சிலர் கிட்ட அப்ளிகேஷன் கொடுத்தாங்க ஒரு 10 அப்ளிகேஷன், எங்களுக்கு தான் கனெக்ஷன் வந்திருக்குது அப்படி சொல்லாதீங்க. முனிசிபாலிட்டிக்கு போங்க, அங்க ஒரு கேஸ் கனெக்ஷனுக்கு அப்ளிகேஷன் இருக்குது, அது வாங்கிட்டு உங்களுக்கு அந்த இன்கம் இருந்தா, உங்களுக்கு பிபிஎல் கார்டு இருந்தா, உங்களுக்கு அந்த எலிஜிபிலிட்டி இருந்தா கண்டிப்பா உங்களுக்கு ஒரு 6 மந்த்ஸ் அப்புறமா கனெக்ஷன் கொடுக்குறாங்க அப்படி சொல்லுங்க. எங்களுக்கு ரொம்ப கஷ்டம் ஆகும். ஃபோன் பண்றாங்க, ஃபோன் பண்ணி மேடம் எங்களுக்கு அப்ளிகேஷனே வரல, எனக்கு எங்க கவுன்சிலர் கொடுக்கல, அவரு எங்ககிட்ட பேசுறது இல்ல, எங்க ஏரியா கூட வருது இல்ல, எங்களுக்கு எங்க ஏரியால 10 தாய்மார்களுக்கு தான் கொடுத்துருக்குறாங்க, நாங்க என்ன துரோகம் பண்ணிருக்கிறோம், எங்களுக்கு யா கனெக்ஷன் கொடுக்கல அப்படிதான் போன் பண்ணி கேக்குறாங்க. அதனால கண்டிப்பா எல்லாருக்குமே இது ப்ரோக்ராம் பண்ணலாம், நெக்ஸ்ட் கண்டினியூ பண்ணலாம். இப்போ பண்ணிருக்கிறோம், நெக்ஸ்ட் 6 இன்னும் இந்தியா நம்ம இன்னும் அமௌண்ட் நெக்ஸ்ட் 24 இப்போ பாதி பேருக்கு தான் நாங்க கொடுத்திருக்கிறது. இன்னும் நாங்க பாதி பேருக்கு 1000 பேருக்கு கொடுக்கறது அமௌண்ட் இருக்குது. இன்னும் 1000 பேருக்கு நாங்க கேஸ் கனெக்ஷன் ஸ்டவ் ஃப்ரீயா சிலிண்டர் டெபாசிட் எல்லாம் பண்றதுக்கு 1000 பேருக்கு பண்றதுக்கு எங்களுக்கு எல்லா அப்ளிகேஷனும் இருக்குது, பணம் இருக்குது, அந்த எல்லாம் சர்வீஸ் கொடுக்க முடியும். அதனால நீங்க வீட்டுக்கு போகும்போது யாரன்னா கேட்டா ப்ளீஸ் அம்மா எஜுகேட் பண்ணுங்க, ரெடியா இருக்குது. ஒரு மாசம் 2 மாசம் டைம் எடுத்து கண்டிப்பா ஒரு இடத்துல யாராருக்கு கனெக்ஷன் எல்லாம் கண்டிப்பா கொடுக்கலாம். எங்களுக்கு தெரியாது எத்தனை பேருக்கு கனெக்ஷன் இல்ல, ஸ்டவ் இல்ல. உங்களுக்கு செப்பரேட்டா ஃபேமிலி இருந்தா அவருக்கு ஒரு கனெக்ஷன் கொடுக்கறதுக்கு இது ஒரு கோல்டன் ஆப்பர்ச்சுனிட்டி. யூஸ் பண்ணுங்க, நீங்க கரெக்டா எஜுகேட் பண்ணுங்க. கேஸ் இல்லாதவங்க அப்ளை பண்ணாக்கா அவங்களுக்கும் கிடைக்கணும். இது நீங்களும் ஒரு எக்ஸாம்பிளா இருக்கிறீங்க, அவங்களுக்கு நீங்க எஜுகேட் பண்ணுங்க. தேங்க்யூ. 5000 அப்ளிகேஷன்ஸ் தான் ನೀವು ಪ್ರಿಂಟ್ ಮಾಡಿ 5000 அப்ளிகேஷன் இங்க நாங்க ரெடி பண்றோம். எல்லாருமே அப்ளை பண்ணுங்க. ஒரு இன்ஸ்பெக்ஷன் பண்ணி ஆபீஸ் மூலமா ஒரு இன்ஸ்பெக்ஷன் பண்ணி யார் யாருக்கு கேஸ் கனெக்ஷன் இல்ல கண்டிப்பா கேஜிஎஃப் மக்களுக்காக தான் இந்த ப்ரோக்ராம் பண்ணிருக்கிறது. கண்டிப்பா எல்லாருக்குமே பிளான் பண்ணி கொடுக்குறேன். யாரும் ஏலாதீங்க. கமிஷனர் ஒரு வார்த்தை பேசுறாங்க, ஒரே ஒரு வார்த்தை 2 minutes. ಪ್ರತಿ ವರ್ಷ ನಗರಸಭೆಗೆ ಅನುದಾನಗಳನ್ನು ಬಿಡುಗಡೆ ಮಾಡ್ತದೆ. ಅನುದಾನ ಖರ್ಚು ಮಾಡ್ತಕ್ಕಂಥದ್ದು, ಅದರಲ್ಲಿ ಕಾರ್ಯಕ್ರಮಗಳನ್ನ ರೂಪುರೇಷೆಗಳನ್ನ ಸಿದ್ಧಪಡಿಸ್ತಕ್ಕಂಥದ್ದು ಮಾನ್ಯ ಶಾಸಕರಾಗಿರ್ತಾರೆ. ಆ ಅನುದಾನವನ್ನು ಯಾವ ಕಾರ್ಯಕ್ರಮಗಳಿಗೆ ನಾವು ಖರ್ಚು ಮಾಡಬೇಕು ಅನ್ನೋದನ್ನ ಮಾನ್ಯ ಶಾಸಕರು ಸೂಚನೆ ಕೊಡ್ತಾರೆ. ಅದರಂತೆ ನಾವು ಕ್ರಿಯಾ ಯೋಜನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಅನುಮೋದನೆ ಪಡ್ಕೊಂಡು ನಾವು ಈ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ. ಕೆಜಿಎಫ್ ಜನತೆಗೆ ಗ್ಯಾಸ್ ಕೊಡ್ತಕ್ಕಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಈ ಅನುದಾನದಲ್ಲಿ ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಮಾನ್ಯ ಶಾಸಕರು ಸೂಚನೆ ಕೊಡ್ತಾರೆ. ಆ ಸೂಚನೆಯಂತೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಪಡೆದುಕೊಂಡು ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ತುಂಬಾ ನಮ್ಗೆಲ್ಲರೂ ಸಂತೋಷ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಸಾಂಕೇತಿಕವಾಗಿ ನಾವು ಮಾನ್ಯ ಶಾಸಕರಿಂದ ಈಗ ಫಲಾನುಭವಿಗಳಿಗೆ ಗ್ಯಾಸ್ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ. ದಯವಿಟ್ಟು ಫಲಾನುಭವಿಗಳು ಒಬ್ಬೊಬ್ಬರಾಗಿ ಬಂದು ಮೇಡಮ್ ಮುಖಾಂತರ ತಾವು ಸೌಲಭ್ಯವನ್ನು ಪಡ್ಕೋಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತಡೆ ಆದ್ರೂ ಪರವಾಗಿ ತಗೊಂಡೋಗಿ ದಯವಿಟ್ಟು ಇರುತ್ತೆ. ವಾರ್ಡ್ ವೈಸ್ ವಿತರಣೆ ಮಾಡ್ತಾರೆ. ಶಾಸಕರ ವತಿಯಿಂದ ಊಟದ ವ್ಯವಸ್ಥೆ ಇದೆ. ಮಾನ್ಯ ಶಾಸಕರು ಹೇಳಿದರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಅನಂತ ಕೋಟಿ ಧನ್ಯವಾದ ಹೇಳ್ತಾ ಇದೀವಿ. ತಾವು ಯಾರು ಕೂಡ ಹೋಗ್ಬೇಕು. ಯಾರ ಮೇಲೆ ಗದರ್ದೆ
ಸಿಂಗ ತಲೆ